ಎಲ್ಲರಿಗೂ ನಮಸ್ಕಾರ. ರತ್ನ ಮಲ್ನಾಡ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ವಿಶೇಷ ಅಡುಗೆ ಜೊತೆ ಬಂದಿದ್ದೀನಿ. ಇದು ಮಲೆನಾಡಿನ ಒಂದು ಅಡುಗೆ ಅಂತಲೇ ಹೇಳ್ಬೋದು. ಇದುವೇ ಸಾಂಬಾರು ರೊಟ್ಟಿ. ಇದು ನಮ್ಮ ಅಜ್ಜಿಯಿಂದ ನಾನು ಕಲ್ತಿರೋ ಅಡುಗೆ. ತಡ ಮಾಡದೆ ಅಡುಗೆನ ಶುರು ಮಾಡೋಣ. ನಾನಿಲ್ಲಿ ಸಾಂಬಾರು ರೊಟ್ಟಿಗೆ ಮೊದಲನೇದಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಬಂದುಬಿಟ್ಟು ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು. ಈಗ ಒಂದು ಬಾಣಲಿಗೆ 3 ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ನೀರನ್ನ ಕುದಿಯೋಕ್ಕೆ ಬಿಡಬೇಕು. ನೋಡಿ, ನೀರು ಕುದೀತಾ ಇದೆ. ಈಗ ನಾನು ಈ ಕುದಿತಿರೋ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ನುಣ್ಣಗಾಗಿರೋ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಈಗ ಅಕ್ಕಿ ಹಿಟ್ಟನ್ನು ನೀಟಾಗಿ ನೀರು ಜೊತೆ ಕಲಿಸ್ಕೊಂಡು ಹಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ನೀರು ಜಾಸ್ತಿ ಅಥವಾ ಅಕ್ಕಿ ಹಿಟ್ಟು ಕಮ್ಮಿ ಅನಿಸಿದ್ರೆ ಅದ್ರ ಮೇಲೆ ನೀವು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಬಹುದು. ಈಗ ನೋಡಿ, ಈ ರೀತಿಯಾಗಿ ನಾನು ಹಿಟ್ಟನ್ನು ಉಕ್ಕರಿಸ್ಕೊಳ್ತಾ ಇದ್ದೀನಿ. ನನಗೆ ಹಿಟ್ಟು ಸ್ವಲ್ಪ ಬೇಕು ಅನ್ನಿಸ್ತಿದೆ, ಸೊ ಅದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಮತ್ತೊಮ್ಮೆ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ರೊಟ್ಟಿ ಹಿಟ್ಟು ರೆಡಿ ಆಗಿದೆ. ಸೊ ಇದನ್ನು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ನೋಡಿ, ಅಂಟ್ತಾ ಇಲ್ಲ. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತಿದ್ದೀನಿ. ಇಲ್ಲಿ ನಾನು ಮಸಾಲೆಗೆ 3 ಈರುಳ್ಳಿಗಳನ್ನ ಸಿಗಿದ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಹೋಳಿಗೆಯಷ್ಟು ಕಾಯಿ, ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 10ರಿಂದ 15 ಕರಿಬೇವಿನ ಸೊಪ್ಪು, 2 ಏಲಕ್ಕಿ, ಹಾಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ಮೇಯ್ನಾಗಿ ನಾವು ಬಳಸ್ತಿರೋದು ಪಲಾವಿನ ಸೊಪ್ಪು. ಮಲೆನಾಡಿನಲ್ಲಿ ಪಲಾವಿನ ಸೊಪ್ಪು ಅಂತ ಸಿಗುತ್ತೆ. ಆ ಸೊಪ್ಪನ್ನು ಇದಕ್ಕೆ ಮೇಯ್ನಾಗಿ ಬಳಸ್ತಿರೋದು. ಅದ್ರ ಫ್ಲೇವರೇ ಇದಕ್ಕೆ ಮೇಯ್ನ್ ಬೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈ ಪಲಾವಿನ ಸೊಪ್ಪನ್ನು ಹುರ್ಕೊತಾ ಇದ್ದೀನಿ. ಇದು ಹುರಿದಾದ್ಮೇಲೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಅದು ಬಂದಾದಮೇಲೆ ಇದನ್ನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಇದೇ ಜಾರಿಗೆ ನಾನು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಏಲಕ್ಕಿ ಚಕ್ಕೆನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ಹೆಚ್ಕೊಂಡಿರೋ ಕಾಯಿ ಹಾಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈಗ ಇದ್ರ ಜೊತೆಗೆ 1.5 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ 2 ಟೀ ಸ್ಪೂನಷ್ಟು ಖಾರದ ಪೌಡರ್ನ ಹಾಕ್ತಾ ಇದ್ದೀನಿ. ಖಾರನ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ, ಹಾಗೆ ಕಡಿಮೆ ಬೇಕಾದರೆ ಕಡಿಮೆನ ಹಾಕ್ಕೊಬೋದು. ಹಾಗೆ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿಣದ ಪುಡಿನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಇದು ರುಬ್ಬಿ ಆಗಿದೆ. ಇದನ್ನು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ. ನಾವೇನು ಉಕ್ಕರಿಸಿರೋ ಹಿಟ್ಟನ್ನು ನೀಟಾಗಿ ಮಿಲ್ಕೊಂಡು ಅದರಲ್ಲಿ ರೊಟ್ಟಿ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಹಿಟ್ಟನ್ನು ನೀಟಾಗಿ ಮಿಲಿಬೇಕು. ಈ ರೀತಿಯಾಗಿ ಮಿಲ್ದಾಗ ನಿಮಗೆ ರೊಟ್ಟಿಯಲ್ಲಿ ಗಂಟು ಆಗೋದಿಲ್ಲ. ಸೊ ನಾನಿಲ್ಲಿ ನೀಟಾಗಿ ಮಿಲ್ಕೊತಾ ಇದ್ದೀವಿ. ಈಗ ಹಿಟ್ಟನ್ನು ಮಿಲ್ದೆಲ್ಲ ಆಗಿದೆ. ಈಗ ರೊಟ್ಟಿನ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ನಾವು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ರೊಟ್ಟಿ ಕವರ್ನ ಯೂಸ್ ಮಾಡಿದ್ದೀವಿ ರೊಟ್ಟಿ ಮಾಡೋಕ್ಕೆ, ಯಾಕಂದರೆ ಈಸಿಯಾಗಿ ಬೇಗ ಮಾಡ್ಬೋದು ಅಂತ. ಈಗ ರೊಟ್ಟಿನ ಹಂಚ ಮೇಲೆ ಎಣ್ಣೆ ಹಚ್ಚಿ ರೊಟ್ಟಿನ ಹಾಕ್ತಾಯಿದ್ದೀವಿ. ಈ ರೊಟ್ಟಿನ ಚೆನ್ನಾಗಿ 2 ಸೈಡು ಬೇಯಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಹೊತ್ತಿಸ್ಕೊಬಾರ್ದು. ಸೊ 2 ಸೈಡು ಚೆನ್ನಾಗಿ ಬೆಂದ ಮೇಲೆ ಈ ರೊಟ್ಟಿಗಳು ಈ ರೀತಿಯಾಗಿ ಆಗುತ್ತೆ. ಈಗ ಈ ರೊಟ್ಟಿಗಳನ್ನ ಚೆನ್ನಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪೀಸ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣ ಪೀಸ್ಗಳನ್ನ ಮಾಡಬಾರ್ದು, ಮೀಡಿಯಮ್ ಪೀಸ್ಗಳನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ನಾನು ಹೇಳಿದ ಪಲಾವ್ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ಪಲಾವ್ ಸೊಪ್ಪು ಫ್ರೈ ಆಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಕರಿಬೇವು ಹಾಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಮಸಾಲೆನ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಬೇಕು. ಈಗ ಜಾರಲ್ಲಿ ಉಳಿದಿರೋ ಅಂಥ ಮಸಾಲೆಗೂ ಕೂಡ ನಾನು ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ. ಸೊ ಈಗ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ರೊಟ್ಟಿ ಪೀಸ್ಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ಇದನ್ನು ನೀವು ಒಂದೇ ಒಂದು ಸರಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಜಾಸ್ತಿ ತಿರ್ಸಿದ್ರೆ ಅದು ಫುಲ್ ಪುಡಿ ಪುಡಿ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಒಂದೇ ಒಂದು ಅಥವಾ 2 ಸರಿ ಒಂದು ಮಿಕ್ಸ್ ಕೊಟ್ಟು ಬಿಟ್ಟುಬಿಡಿ. ಈಗ ಇದು ರೆಡಿಯಾಗಿದೆ. ರುಚಿಯಾದ ಮಲೆನಾಡಿನ ಸಾಂಬಾರು ರೊಟ್ಟಿ ಸವಿಯಲು ಸಿದ್ಧವಾಗಿದೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದನ್ನು ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಇದನ್ನು ಇಷ್ಟಪಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಹಾಗಾದರೆ ಇದೇ ರೀತಿಯ ವಿನೂತನ ಅಡುಗೆಗಳ ಜೊತೆ ಇನ್ನೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.